ತುಂಬಾ ಜನ ನಂಗೆ ಫೋನ್ ಮಾಡಿ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಅಬ್ಬಬ್ಬಬ್ಬ ಲ್ಯಾಟ್ರಿ ಏನಂತ ಗೊತ್ತಾ, ಕಿತ್ತೂರು ರಾಣಿ ನೀನು ಇಂದಿರಾ ಗಾಂಧಿ ಇನ್ನು ಏನೇನೋ ಬಿರುದುಗಳು ಕೊಡ್ತಾವ್ರೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಓಕೆ ಓಕೆ ಓಕೆ. ನೀನು ಆಯ್ ಫ್ರೆಂಡ್ಸ್ ಅನ್ನೋದು ಟ್ರೇನ್ ಹಾರ್ನ್ ತರ ಕೇಳಿಸುತ್ತೆ ಬೇ ಸಿಲ್ಕ್ ಸೌಂದರ್ಯ. ನನಗೆ ಇಷ್ಟ ಆಗಿದೆ ಫ್ರೆಂಡ್ಸ್. ಏನ್ ಇಷ್ಟ ಆಗಿದೆ ಫ್ರೆಂಡ್ಸ್? ನಾನು ಮದುವೆ ಆಗ್ಬೇಕು ಅಂತ ನಂಗೆ ತುಂಬಾ ಇಷ್ಟ ಆಗಿದೆ. ಹೌದಾ, ಇವಾಗ ಯಾಕೆ ಇಷ್ಟ ಆಗಿದೆ ಫ್ರೆಂಡ್ಸ್? ನನಗೆ 18 ತುಂಬಿ 19ಗೆ ಬಿದ್ದಿದೆ ಇವಾಗ. ಓ, ವಯಸ್ಸಿಗೆ ಬಂದಿದ್ಯಾ, ಅದಕ್ಕೆ ಚುಮ್ಮು ಚುಮ್ಮ ಅನ್ಸ್ತಿದೇನಾ? ನನಗೆ 23 ವರ್ಷದಿಂದ 24 ವರ್ಷ ಹುಡುಗ ಬೇಕು. ಹೌದಾ, ಸಖತ್ ಸ್ಮಾರ್ಟ್ ಆಗಿರ್ಬೇಕು. ಮತ್ತೇನೇನ್ ಕ್ವಾಲಿಟೀಸ್ ಇರ್ಬೇಕು? ಅವನು ಜುಂಬಾಡಿ ಆಗಿರ್ಬೇಕು, 6 ಅಡಿ ಇರ್ಬೇಕು, ಅವನು ತುಂಬಾ ಚೆನ್ನಾಗಿರ್ಬೇಕು ಫ್ರೆಂಡ್ಸ್. ಇಲ್ಲೊಬ್ಬ ಇದಾನ್ ನೋಡು, ನಿಂಗ್ ಕರೆಕ್ಟ್ ಸೂಟ್ ಆಗ್ತಾನೆ. ನೀನ್ ಹೇಳಿರೋ ಕ್ವಾಲಿಟೀಸ್ ಎಲ್ಲ ಇದಾವ ಅವನ ಹತ್ರ. 6 ಅಡಿ ಹೈಟು, ಸಖತ್ ಸ್ಮಾರ್ಟ್, 60 ವರ್ಷ ಆದ್ರೂ 23 ವರ್ಷದ ತರ ಕಾಣ್ತಾನೆ. ಮತ್ತೆ 365 ದಿನನೂ ಚಿಕನ್ ತಿಂದು ಈ ತರ ಬಾಡಿ ಮಾಡ್ಕೊಂಡಿದ್ದಾನೆ. ನೀ ಡಾಗ್ ಲವರ್ ಅಂತ ಬಯೋದಲ್ಲಿ ಹಾಕೊಂಡಿದ್ಯಲ್ಲ, ನಿಂಗ್ ಪಕ್ಕ ಇಷ್ಟ ಆಗ್ತಾನೆ ಇವನು. ಇವಂಗು ನಾಯಿ ಇಷ್ಟ, ಇವನು ಒಂಥರ ನಾಯಿ ತರನೇ. ನೀವು ಹೂವನ್ನು ತಲೆ ಮೇಲೆ ತಲೆ ಹೋಗ್ಲಿ, ನಾವ್ ನಿಂತ್ಕೊಂಡ್ ಮದ್ವೆ ಮಾಡಿಸ್ತೀವಿ. ನನ್ ಮದ್ವೆ ಅಂತ ಆದ್ರೆ ಇವನ್ನೇ ಆಗೋದು. ತುಂಬಾ ಇಷ್ಟ ಆಗಿದ್ದಾನೆ, ನಂಗೆ ಇವನೇ ಬೇಕು. ನಡ್ಡಿ, ಅವನು ನಾಳೆನೆ ಮದ್ವೆ. ಮುಂದಿನ ವರ್ಷ ಇಷ್ಟೊತ್ತಿಗೆ ಇಬ್ರು ಸೇರಿ ಒಂದು ಇಂಡಿಯನ್ ಶೆಪರ್ಡ್ಗೆ ಜನ್ಮ ಕೊಡಿ. ಅದ್ರ ವರ್ತ್ 1000 ಕೋಟಿ ಇರ್ಬೇಕು. MLC ರವಿ ಅಣ್ಣ ಇದ್ದಾರೆ, ಅವ್ರು 6 ಅಡಿ ಕಟ್ಔಟ್, ಬಟ್ 3 ಅಡಿ ಇದಾರೆ ಅಷ್ಟೇ. ಒಂದ್ ಗಾದೆ ಮಾತಿದೆ, ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗಲ್ಲ ಅಂತ ಹೇಳಿ. ನೂರಾರು ಕೋಟಿ ಆಸ್ತಿ, ಸಾಕಷ್ಟು ನಿವೇಶನಗಳಿರುವ ಯಶ್ ತಾಯಿ ಅವರಿಗೆ ಈ ಜಾಗ ಏನ್ ದೊಡ್ಡದಲ್ಲ, ಬಿಟ್ಕೊಡ್ಬೋದಲ್ವಾ ಎಂದು ಕೇಳಿದ ಪ್ರಶ್ನೆಗೆ ಅವ್ರು ಕೊಟ್ಟ ಖಡಕ್ ಉತ್ತರ ಏನ್ ಗೊತ್ತಾ? ಇದೊಂದು ಪ್ರಾಪರ್ಟಿ ನಿಮ್ಗೆ ಏನೇನೋ ಅಲ್ಲ, ಆದ್ರೂ ಕೂಡ ಇದರಿಂದ ಪುಷ್ಪ ಅವ್ರು ಯಾಕೆ ಬಿದ್ದಿದ್ದಾರೆ ಅಂತ ಪ್ರಶ್ನೆ ಸಹಜವಾಗಿ. ಯಾಕೆ ಅಂದ್ರೆ ನಾನು ಅರುಣ್ ಕುಮಾರ್ ಹೆಂಡತಿಯಾಗಿ ಮಾತಾಡ್ತಾ ಇದ್ದೀನಿ, ಯಶ್ ಅಮ್ಮ ಆಗಿ ಮಾತಾಡ್ತಿಲ್ಲ. ನಾನು ಅರುಣ್ ಕುಮಾರ್ ಹೆಂಡತಿಯಾಗಿ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದೀನಿ. ಯಶ್ ಇವತ್ತು ಕೋಟಿಗಟ್ಟಲೆ ದುಡಿತಾ ಇರ್ಬೋದು, ಅವನಿಗೆ ಚಿಕ್ಕದಿರ್ಬೋದು, ಆದ್ರೆ ಹಣ ಕೊಟ್ಟವ್ರು ಪ್ರತಿಯೊಬ್ಬರಿಗೂ, ಸಾರ್ವಜನಿಕರಿಗೆ ಇದು ಗೊತ್ತಾಗ್ಬೇಕು. ಬಿಟ್ಟು ಬರಬಾರ್ದು ಯಾರುವೆ. ನನಗೆ ಇದೇನೇನು ಅಲ್ಲ ಅಂತ ಮಗ ಕೊಡಿಸ್ತಾನೆ ಅಂತ ನಾನು ಬಿಟ್ಟು ಬಂದ್ರೆ ಎಲ್ಲರೂ ಬಿಟ್ಟು ಹೋಗ್ಬೇಕಾಗತ್ತೆ. ಅವನೊಂದು ಮಾತು ಹೇಳಿದ್ದಾನೆ, ಎಲ್ಲಿ ಸೆಟ್ಲ್ಮೆಂಟಿಗೆ ಬಂದಾಗ ಇವ್ರ ಪಕ್ಕದವ್ರ ಹತ್ರ, ನಾವ್ ಎಂತೆಂಥವ್ರಿಗೋ ಬಿಟ್ಟಿಲ್ಲ, ಯಡಿಯೂರಪ್ಪನಂತವ್ರಿಗೆ ಬಿಟ್ಟಿಲ್ಲ, ಇವ್ರು ಯಾವ ಲೆಕ್ಕ ಅಂತ ದೊಡ್ಡ ಎಂಥದೋ ಹೇಳಿದ್ದಾನೆ ಅವನು. ಇನ್ನೂ ಏನೇನೋ ಹೇಳಿದ್ದಾನೆ, ನಾನು ಹೋಗ್ಲಿಲ್ಲ, ಇವ್ರು ಹೋಗಿದ್ರು, ಕರೆದು ಹಿಂದೆ ಓಡಾಡ್ಕೊಂಡು ಕರೀತಾನೆ, ನೀ ಅವರೇ ಬಂದು ಕರೆದ್ರು ಅಂತ ಸುಳ್ಳು ಹೇಳ್ತಾನೆ. ವಾಟ್ ಅ ವಂಡರ್ಫುಲ್ ಸ್ಪೀಚ್ ಮಾತಾಡಿ. ಎಲ್ಲ ಆಚೆ ಆಗ್ತಾ ಸಮಾಧಾನ. ವಯಸ್ಸಾಗ್ತಾ ಎಲ್ರಿಗೂ ಮೆಮೊರಿ ಕಮ್ಮಿ ಆದ್ರೆ ನಿನಗೆ ಶಾರ್ಪ್ ಆಗ್ತಿದೆ. ನಮ್ಮಮ್ಮಗೆ ನೆಗೆಟಿವ್ ಹೇಳ್ತಿದ್ದಾರೆ ಅಂತ ಅವ್ರ ಇಂಟರ್ವ್ಯೂ. ಒಳ್ಳೆ TRP ಎಪಿಸೋಡ್ ಅಲ್ಲ. ರಾಯಲ್ ಚಾಲೆಂಜ್ ಒಂದು ಸ್ಟ್ರಾಂಗ್ ಅಂತ ಇದೆ ಕಣಯ್ಯ. ನೀ ಕುಡ್ದಿದ್ಯಾ ಬೀರು? ಹೋಗೋಣ ನೀನು ಚಿಕ್ಕ ಹುಡುಗ. ಅದು ಅಮುಕು ಡುಮುಕು ಏನು? ಅಮುಕದ್ ಏನದು? ಅಮ್ಕೋ ಡುಮ್ಕೋ ಅಂದ್ರೆ ನಮ್ಮಂತವ್ರು ಅನ್ನಕ್ಕಿಂತ 250 ರೂಪಾಯಿ ಬಟ್ಟೆ ಕಾಸು ಇಲ್ಲದೆ ನಮ್ಮಮ್ಮ ಆ ಟೈಮಿಗೆ ಭಿಕ್ಷೆ ಎತ್ತಿ ನಮ್ಮನ್ನ ಕಷ್ಟಪಟ್ಟು ಸಾಕೋರೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ನನಗೆ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಹಂಗಿದ್ರೆ ಬದುಕೋಕು ಇಂಟ್ರೆಸ್ಟ್ ಇಲ್ವಾ ಅಂತ. ಬದುಕಕ್ಕೆ ನಾನು ನಾಳೆ ಸಾಯಕ್ಕೂ ರೆಡಿ. ತಿಥಿಗೆಲ್ಲ ರೆಡಿ ಮಾಡ್ಕೊಂಡಿದಾರೆ. ಹೌದು ಸರ್, ಶ್ರದ್ಧಾಂಜಲಿ ಅಂತಾನೆ ಹಾಕ್ಬಿಟ್ಟು ಮತ್ತೆ ಹುಟ್ಟಿ ಬರಬೇಡ, ಕೆಂಗೇರಿ ಮೋರಿಲ್ ಬಿದ್ದು ತೀರೋದ ಅಂತೆಲ್ಲ ಹಾಕಿದ್ದಾರೆ. ನಿಮ್ ತಿಥಿನ ನೀವು ಮಾಡ್ಕೊಂಡ್ರಿ, ಬಟ್ ಪಬ್ಲಿಸಿಟಿ ಅವಶ್ಯಕತೆ ಇದೆಯಾ ಅಂತ. ಡಾಲಿ ಧನಂಜಯ್ ಅವರು ತಮ್ಮ ಸಲುವಾಗಿ ತಾವು ಬಿರಿಯಾನಿ ತಿಂದಿದ್ದಕ್ಕ ಅವ್ರು ತಿಂದಿದ್ದು ತಪ್ಪು ಅಂತ ಎಲ್ರು ಆರೋಪ ಮಾಡಿದ್ರಿ. ಅದ ಇವರೆಲ್ಲ ತಾವು ತಿಂದ ಮಂದಿಗೂ ಇಮಲ್ ತಿಂಡ್ರಿ ಅಂತ ಹೇಳ್ತಾರಲ್ಲ, ಇವ್ರ ಮೇಲೆ ಯಾರಾದ್ರೂ ನೀವು ಆರೋಪ ಮಾಡಿದ್ರೆ ಬಡವ್ರ ಮಕ್ಕಳಂದ್ರ ಹಂಗ, ಶ್ರೀಮಂತರ ಮಕ್ಕಳಂದ್ರ ಹಿಂಗ ನಿಮ್ಮ ಕಣ್ಣಾಗ ಆಟ ಹಚ್ಚಿರೇನಿಲ್ಲಿ. ಈಗ ನನ್ನ ಫ್ರೆಂಡ್ ಡಾಕ್ಟರ್ ಲೀಲಾ ಮೋಹನ್ ಅನ್ನೋರು ಒಂದು ಡ್ರಿಂಕ್ಸ್ ನ 2 ಕೋಟಿ ಡ್ರಿಂಕ್ಸ್ ಅಂತ ಒಂದು ರೀಲ್ ಮಾಡ್ತಾ ಇದ್ರು. ನಾನು ಹೇಳಿದೆ ಸರ್, ಅಲ್ಲಿ ನಂದು ಹಿಂದೆಯಿಂದಾರ ಒಂದು ನಂದು ಟೀನಾರ ತೋರಿಸಿದ್ರು, ಅದು ಕ್ಲಿಕ್ ಆಗುತ್ತೆ ಸರ್ ಆ ವಿಡಿಯೋ. ನೀವು ಒಬ್ಬರೇ ಮಾಡ್ತಾ ಇದ್ರೆ ವೇಸ್ಟ್ ಸರ್, ಅದು ಓಡಲ್ಲ ಅಂತ ಹೇಳಿದೆ. ಅದಕ್ಕೆ ಲಾಸ್ಟ್ ಅಲ್ಲಿ ಹೋಗಿ ಸುಮ್ಮನೆ ಹಿಂಗೆ ಇಸ್ಕೊಳಂಗ್ ಹೋಗ್ತೀನಿ, ಅಷ್ಟಕ್ಕೆ ಅದು 1 ಮಿಲಿಯನ್ ನೋಡಿದೆ. ನಮ್ಮ ಕರ್ಮ ಬಲ್ಗಡಿಕೆ ಆಗ್ಬಿಡಲ್ವಲ್ಲ. ಸಾವು ಕೂಡ ನನ್ನ ನಿನ್ನ ನಿಮ್ಗೆಲ್ಲಪ್ಪ ಸಾವು ಬರ್ತದೆ, ನೀವು ನಮ್ಮನ್ನ ಸಾಯಿಸ್ಬೇಕಲ್ಲ. ನಿನ್ನ ನಗುವರಳಾಗಿ ಕಾಪಾಡು. ಲವ ಡಿಂಗ್ ಡ್ಯಾಂಗ್ ಮಂಜ, ನೆರಳಾದ್ರೆ ನೀನೆಲ್ಲ ಕಾಣ್ತೀಯ. ಅಕ್ಕ ನೀನೊಂದು ಟಾರ್ಚ್ ಮಾಡಿಕ ಅವ್ನು ನೋಡ್ಕಕ್ಕೆ. ನನಗಿದ್ರ ಒಂಥರ ಸಂತೋಷ.
ಅಂತ. ಬಟ್ ನೀವು ನೋಡಕ್ ಹಂಗ್ ಕಾಣಲ್ಲ ಸರ್, ಯು ಲುಕ್ ಲೈಕ್ ಫಾರಿನರ್. ಇಲ್ಲ, ನಾನ್ ನಾಗಮಂಗಲ ಗೌಡ್ರು. ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತ್ ಹೇಳ್ರಿ, ಕುಡ್ಸಲ್ರಿ? ಮನುಷ್ಯ ಇದ್ರಿ, ದಾನ ಇದ್ರಿ. ಸೊ ನಿಮ್ಗೆ ತುಂಬಾ ಮೆಮೊರಿಯಲ್ಲಿ ಉಳ್ದಿರೋ ಅಂತದ್ದು ಯಾವ್ದಾದ್ರು ಪ್ರಪೋಸಲ್ ಅಂತ? ಇಬ್ರು ಹಿಂಗೆ ತಲೆ ಎತ್ತಿ ನೋಡ್ತೀವಿ, ಇಬ್ರಿಗೂ ಕಣ್ಣಲ್ಲಿ ಕರೆಂಟ್ ಟಿಶ್ ಟಿಶ್ ಅಂತ ಫಸ್ಟ್ ಟೈಮ್ ಅವ್ರಿಗೂ ಆಗುತ್ತೆ, ನನಗೂ ಆಗುತ್ತೆ. ಓಕೆ. ಇವ್ರು ಮಾಡೋ ಊಟ ಮಾಡೋ ಸೀನ್ ಐತೆ, ಸೈಗ್ ಹಾಕ್ಬಿಡಿ. ನೀನ್ ಹೆಂಗ್ ತಿನ್ನಿಸ್ತಾರ ಗೊತ್ತಾ? ಬಡ್ಕೊಂತಾರಲ್ಲ ಹೆಂಗ್ ಬಡ್ಕೊಂತಿಲ್ಲ ಅಮ್ಮ? ಯಾಕೋ ನಾನ್ ಏನ್ ಮಾಡಿದ್ನೋ? ನಿನ್ ಮನೆ ಹಾಳಾಗುವಾಗ ನೀನ್ ಹೋಗಿದಾರೆ ಆಕ್ಸಿಡೆಂಟ್ ಆಗಿ ಸಾಯ. ಸುಮ್ನೆ ಹೆಂಗೈತೆ ಗೊತ್ತಾಗರು ಸೀನು. ಪ್ರತಿಯೊಬ್ರು ಕೇಳ್ಕೊಳ್ಳೋದಿಷ್ಟೇ. ಅಮೃತರಂಜನ್ ಮೂವಿನ ಥಿಯೇಟರ್ಗೆ ಬಂದ್ ನೋಡ್ರಿ, ಬೇರೆ ಲೆವೆಲ್ ಆಗಿದೆ. ಎಷ್ಟ್ ಸಾರೆ ಕೊಟ್ಟವ್ರೆ ಗುರು, ಎಷ್ಟ್ ಸಾರೆ ಸ್ಟೋರಿಗೆ ಹಾಕೋರೆ. ವೆಂಕಟರಮಣ, ಮಂಜುನಾಥ, ಚಗಂದೂರು, ಚೌಡೇಶ್ವರಿ ಅಮ್ಮ, ಇವ್ರ ಮನೆ ಕತ್ಲು ಮಾಡಮ್ಮ. ಇನ್ ಕಣ್ ಕಾಲಿಲ್ದಂಗೆ ಎರಡು ಮಾಡ್ಬಿಡಮ್ಮ ಅಮ್ಮ. ಎರಡು ಬೂದ್ನೂರ್ ಸರ್ಕಾರಿ ಗಾಂಧಿ ಜಯಂತಿ ಬೂಂದಿ ಕಾಸ್ ತಿಂತಿ ನಿನ್ನ ಬೆಂಗಳೂರು SCP ಕಾಲೇಜ್ ಯೂತ್ ಅಲ್ಲಿ ಕೂರ್ಸಿದ್ರು. ನಿನ್ ಥಿಂಕಿಂಗ್ ಇನ್ನು ಗಾಂಧಿ ಜಯಂತಿ ಬೂಂದಿ ರೇಂಜ್ಗೆ ಇದೆ.